ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕಳೆದ ಕೆಲ ದಿನಗಳಿಂದ ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆಯ ಗುದ್ದಾಟ ಏನಿದೆ, ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ದಿನಕ್ಕೊಬ್ಬರು ಹೊಸ ಹೊಸ ಪಾತ್ರಧಾರಿಗಳು ಈ ಚರ್ಚೆಯ ವೇದಿಕೆಗೆ ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಕೊಡುವಂತ ಹೇಳಿಕೆಗಳು ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡು ಅದು ಬೇರೆ ಬೇರೆ ರೀತಿಯ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಇವತ್ತು ಕೂಡ ಅದೇ ಜಟಾಪಟಿ ಅಥವಾ ಆ ರಾಜಕೀಯ ಗುದ್ದಾಟ ಹಾಗೆ ಕಂಟಿನ್ಯೂ ಆಗಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯುದ್ಧದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅಖಾಡಕ್ಕೆ ಹೊಸ ಹೊಸ ಪಾತ್ರಧಾರಿಗಳು ಎಂಟ್ರಿ ಆಗ್ತಾ ಇದ್ದಾರೆ. ಆ ಪಾತ್ರಧಾರಿಗಳು ಹೊಸ ಹೊಸ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಕುರ್ಚಿಯ ಮೇಲೆ ಹಲವರ ಕಣ್ಣು ಬಿದ್ದಂಗಿದೆ. ಪಾತ್ರಧಾರಿಗಳು ಹಲವರು, ಸೂತ್ರಧಾರಿಗಳು ಮಾತ್ರ ಇಬ್ಬರು ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ಇದರ ಮಧ್ಯೆ ತೋರಿಕೆಯ ಎಚ್ಚರಿಕೆ ಕೊಡೋದೇನೋ, ಹೈಕಮಾಂಡ್ ಜಪ ಮಾಡೋದೇನೋ, ಇದೆಲ್ಲವೂ ಕೂಡ ನಾಟಕದ ರೀತಿಯಲ್ಲಿ ಕಾಣ್ತಾ ಇದೆ. ತೆರೆಮರೆಯಲ್ಲಿ ನಿಂತು ಇಬ್ಬರು ನಾಯಕರು ತಮ್ಮ ಬೆಂಬಲಿಗರ ಮುಖಾಂತರ ಆಟ ಆಡ್ತಿದ್ದಾರೆ. ತೆರೆಮರೆಯ ಆಟ ನಡೀತಾ ಇರೋದಾ ಅಂದ್ರೆ ಕೊಡುವಂತ ಹೇಳಿಕೆ ಒಂದಾದ್ರೆ ಹಿಂದೆ ನಡೀತಾ ಇರೋದು ಬೇರೆನಾ? ಪಾತ್ರಧಾರಿಗಳು ಒಂದಿಷ್ಟು ಜನ, ಸೂತ್ರಧಾರಿಗಳು ಇಬ್ಬರು. ಆ ಸೂತ್ರಧಾರಿಗಳು ಆಡಿಸ್ತಾ ಇರುವಂತ ಆಟಕ್ಕೆ ಇದೆಲ್ಲವೂ ಕೂಡ ನಡೀತಾ ಇದೆಯಾ ಅನ್ನೋ ಅನುಮಾನವೊಂದು ರಾಜ್ಯದ ಜನರನ್ನ ಕಾಡ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ನೀವು ಕಳೆದ ಕೆಲ ದಿನಗಳಿಂದ ಹೇಳಿಕೆ ಕೊಡ್ತಾ ಇರುವಂತ ಪ್ರಮುಖರನ್ನ ನೋಡ್ತಾ ಬನ್ನಿ. ಒಂದು, ಆ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರಾಗಿರ್ತಾರೆ. ಇಲ್ಲ ಅಂತಾದ್ರೆ DKಶಿ ಅವರ ಅತ್ಯಂತ ಸಮೀಪ ಅಥವಾ ಅತ್ಯಂತ ಪರಮಾಪ್ತರಾಗಿರ್ತಾರೆ. ಸೊ ಈ ಎರಡು ಬಣಗಳ ನಡುವೆ ನಡೀತಾ ಇರುವಂತ ಜಟಾಪಟಿ ಏನಿದೆ, ಅದು ಪಾತ್ರಧಾರಿಗಳು ಮಾತ್ರ ಅಲ್ಲ ಹೇಳಿಕೆ ಕೊಡ್ತಾ ಇರೋದು, ಸೂತ್ರಧಾರಿಗಳು ಹೇಳಿಕೆ ಹಿಂದೆ ನಿಂತು ಕೊಡಿಸ್ತಾ ಇದ್ದಾರೇನೋ ಅನ್ನೋ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.